ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಇಷ್ಟೊಂದು ಖುಷಿಯಾಗಿದ್ದೀನಿ ಅಂತ ನೀವು ಅಂದ್ಕೊಳ್ಬೋದು. ಎಸ್, ಇವತ್ತು ನಮ್ಮ ಮನೆಗೆ ಒಂದು ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ. ಸೊ ಸ್ಪೆಷಲ್ ಗೆಸ್ಟ್ ಇನ್ಯಾರು ಇಲ್ಲ, ನನ್ನ ಅಪ್ಪ ಅಮ್ಮ. ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಏಕೆಂದರೆ ನಾನು ಅವ್ರನ್ನ ಹೋದ್ಸತಿ ನವಂಬರಲ್ಲಿ ದೀಪಾವಳಿ ಟೈಮಲ್ಲಿ ನೋಡಿದ್ದು. ಅಂದರೆ ಎಷ್ಟಾದರೂ ಅಷ್ಟೇ, ದೂರ ಇರೋದಲ್ಲ, ಹತ್ತಿರ ಇದ್ದರೆ ಹೋಗಿ ನೋಡ್ಕೊಂಡು ಬರ್ಬೋದು ಅಂತ ಹೇಳ್ಬೋದು. ದೂರ ಇರೋದ್ರಿಂದ ಅವ್ರು ಇಲ್ಲಿಗೆ ಬರ್ತಾರಲ್ಲ, ಒಂಥರ ಏನೋ ಒಂಥರ ಖುಷಿ, ಎಕ್ಸೈಟ್ಮೆಂಟ್ ಆಗಿರುತ್ತೆ. ಸಖತ್ತು ಖುಷಿ ಆಗ್ತಿದೆ. ಸೊ ಬನ್ನಿ, ಅವ್ರು ಬರುವಾಗ ತೋರಿಸ್ತೀನಿ. ಅಲ್ಲಿವರೆಗೂ ಇನ್ನು ಅಡುಗೆ ಎಲ್ಲ ಮಾಡಬೇಕು. ಯಾವಾಗ ಮತ್ತೆ ನಾವು ವೀಡಿಯೋಸ್ ಕಂಟಿನ್ಯೂ ಮಾಡ್ತೀನೋ ಗೊತ್ತಿಲ್ಲ. ಅವ್ರು ಬಂದಮೇಲೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳ್ತೀನಿ, ಯಾಕೆಂದರೆ ಅವರು ಕೂಡ ಟಯರ್ಡ್ ಆಗಿರ್ತಾರೆ, ನನಗೂ ಕೂಡ ಮಾತಾಡೋದು ತುಂಬ ಇದೆ. ಅದಕ್ಕೇ ನೋಡೋಣ, ಖುಷಿಯಲ್ಲಿ ವಿಡಿಯೋ ಮಾಡೋದೇ ಮರ್ತೋಗ್ಬಿಡ್ತೀನಿ ನಾನು. ಮೊದಲೇ ಇತ್ತೀಚಿಗೆ ಬ್ಲಾಗ್ಸ್ ಕೂಡ ಮಾಡ್ತಾಯಿಲ್ಲ, ಕಮ್ಮಿ ಮಾಡಿಬಿಟ್ಟಿದ್ದೀನಿ ಬ್ಲಾಗ್ಸ್ ಎಲ್ಲ ಮಾಡ್ತೀನಿ. ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ತೀರಾ, ಎಡಿಟ್ ಮಾಡ್ತೀರಾ, ಸೊ ಮಾಡಿ ಅಂತ ಅಂತೀರಾ. ನಿಮ್ಮೆಲ್ಲರಿಗೋಸ್ಕರ ಮಾಡ್ತೀನಿ ಅಷ್ಟೇ. ಇನ್ನು ನಮ್ಮ ಮಂಗಳೂರಲ್ಲಂತೂ ಕೇಳೋದೇ ಬೇಡ, ಸಿಕ್ಕಾಬಟ್ಟೆ ಸೆಕೆ ನೋಡ್ತಾ ಇರ್ಬೋದು. ಸೆಕೆಗೆ ಮುಖ ಎಲ್ಲ ಗ್ಲೋ ಆಗಿಬಿಟ್ಟಿದೆ. ಸೊ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ನೋಡೋಣ ಬನ್ನಿ, ಅವ್ರು ಬಂದಾದಮೇಲೆ ವಿಡಿಯೋ ಮಾಡ್ತೀನಿ. ಲೆಟ್ಸ್ ಗೋ. ಯುಕ್ತ ಅಮ್ಮ, ತಾಯಿ ಯುಕ್ತ, ವೆಲ್ಕಮ್ ಟು ಮೈ ಹೋಮ್. ಮಂಗಳೂರಿಗೆ ವೆಲ್ಕಮ್, ನಿಮಗೆ ಸ್ವಾಗತ ಸುಸ್ವಾಗತ. ಯುಕ್ತ ವೆಲ್ಕಮ್ ಹೇಳು. ವೆಲ್ಕಮ್ ಅಮ್ಮ ಹೇಳು, ಏನು ಮಾತಾಡ್ಬೇಕು. ವೆಲ್ಕಮ್. ಮಧ್ಯಾಹ್ನನೇ ಎಲ್ಲ ಬಂದರು, ಮಧ್ಯಾಹ್ನನೇ ಎಲ್ಲರೂ ರೆಸ್ಟ್ ಮಾಡಿ ಎಲ್ಲರೂ ಕೂಡ ಮಲಗಿದ್ದಾರೆ. ಎಷ್ಟು ಐಟಮ್ ತಂದಿದ್ದಾರೆ ಅಂತ ಅಂದರೆ ನನಗೆ ಶಾಕ್ ಆಗೋಗುತ್ತೆ. ಅಷ್ಟು ಐಟಮ್ ತಂದಿದ್ದಾರೆ ಮನೆಗೆ. ಯುಕ್ತನಿಗೆ ತಿಂಡಿ ಮತ್ತು ಅವಳದು ಸೈಕಲ್ ಕೂಡ ಅಲ್ಲಿ ತೊಗೊಂಡಿದ್ದೆ, ಅಲ್ಲೇ ಬಿಟ್ಟು ಬಂದಿದ್ವಿ. ಇನ್ನು ನಂದು ಹಳೆ ಡ್ರೆಸ್ಸಸ್ಗಳೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೆ, ಅದನ್ನು ಕೂಡ ತಂದಿದ್ದಾರೆ. ಮತ್ತು ಅದೇನೇ ನನಗೆ ಸರ್ಪ್ರೈಸ್ ಆಗಿರೋ ಗಿಫ್ಟ್ಗಳೆಲ್ಲ ತಂದಿದ್ದಾರೆ. ಅದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಏನೇನೆಲ್ಲ ತಂದಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಜಸ್ಟ್ ಇವಾಗ ಅವ್ರ ಜೊತೆ ಕಳೆಯೋ ಒಂದೊಂದು ಮೂಮೆಂಟನ್ನು ಕೂಡ ಕ್ಯಾಪ್ಚರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಸಂಜೆ ಹಂಗೆಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಆಲ್ಮೋಸ್ಟು ಒಂದು 5:30ಗೆಲ್ಲ ರೆಡಿ ಆಗೋಕ್ಕೆ ಹಸ್ಬೆಂಡ್ ಹೇಳಿದರು. ಹತ್ತತ್ರ 6 ಗಂಟೆನೇ ಆಗಿತ್ತು, ಯಾಕೆಂದರೆ ಎಲ್ಲರೂ ಮಲಗಿ ಟೀ ಕಾಫಿ ಕುಡಿಯೋಷ್ಟರಲ್ಲಿ ಎಲ್ಲರದ್ದು ಕೂಡ ಲೇಟ್ ಆಗೋಯಿತು. ಇನ್ನು ಅಪ್ಪ ಅಮ್ಮ ನಾವು ಚಿಕ್ಕ ಮಕ್ಕಳಿರುವಾಗ ಮಲ್ಪೆ ಬೀಚ್ಗೆ ಹೋಗಿದ್ರು. ಅದಾದಮೇಲೆ ಯಾವ ಬೀಚ್ಗೂ ಕೂಡ ಹೋಗೋಕ್ಕಾಗಲಿಲ್ಲ ಅವ್ರಿಗೆ. ಸೊ ಅದಕ್ಕೆ ಇವತ್ತು ನಮ್ಮ ಊರಿಗೆ ಬಂದಿರೋದ್ರಿಂದ ಅವನ್ನ ಪಣಂಬೂರು ಬೀಚ್ಗೆ ಕರ್ಕೊಂಡೋಗೋಣ ಅಂತ. ಸೊ ಜಸ್ಟ್ ಯಾವ್ದು ಹತ್ತಿರದಲ್ಲಿದೆ ಅದು ಫಸ್ಟ್ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಪಣಂಬೂರು ಬೀಚ್ಗೆ ಕರ್ಕೊಂಡು ಹೋಗ್ತಿದ್ವಿ. ಅದರಿಂದ ನೆಕ್ಸ್ಟು ಸಿಟಿ ಸೆಂಟರ್ ಮಾಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ.
ಹೇಗನ್ನಿಸ್ತು? ಸೊ ಪಣಂಬೂರ್ ಬೀಚನ್ನ ಎಲ್ಲ ಮುಗಿಸ್ಕೊಂಡು ನಾವು ಸಿಟಿ ಸೆಂಟರ್ ಮಾಲ್ಗೆ ಬಂದ್ವಿ. ಫಸ್ಟ್ ಟೈಮ್ ಅಪ್ಪ ಅಮ್ಮನ್ನ ಕೂಡ ಕರ್ಕೊಂಡು ಬಂದಿದ್ದು, ಅವರು ಕೂಡ ನೋಡಿರ್ಲಿಲ್ವಲ್ಲ, ಹಾಗಾಗಿ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ನೆಕ್ಸ್ಟು ನಾನು ಮೋಮೋಸ್ ತಿಂದಿರೋ ತುಂಬ ಟೈಮ್ ಆಗಿತ್ತು. ಸೊ ಅದೇ ಕಾರಣಕ್ಕೋಸ್ಕರ ಸಿಟಿ ಸೆಂಟರ್ಗೆ ಹುಡ್ಕೊಂಡು ಬಂದ್ವಿ. ಬೇರೆ ಕಡೆನೂ ಇತ್ತು, ಬಟ್ ನಾವು ಅಲ್ಲಿಂದ ಮುಗಿಸಿ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ಚಂದು ಯುಕ್ತ ಬಲೂನ್ ಎಲ್ಲಿಂದ ಸಿಕ್ತಮ್ಮ? ಸೊ ಮೋಮೋಸ್ ಬರೋಕ್ಕೆ ಹತ್ತತ್ರ ಒಂದು 1/4 ಗಂಟೆ ಅರ್ಧ ಗಂಟೆನೇ ವೆಯ್ಟ್ ಮಾಡಿಸಿದ್ರು. ಯಾರು ಅಲ್ಲಿ ಕಸ್ಟಮರ್ ಇರಲಿಲ್ಲ, ಅಂದರೂ ಕೂಡ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿಸಿದ್ರು. ಸೊ ವೆಯ್ಟ್ ಮಾಡಿ ಮಾಡಿ ಆಸೆಗೆ ಕೊನೆಗೆ ಅಂತೂ ಇಂತೂ ಮೋಮೋಸ್ ತಿಂದೆ. ಅಪ್ಪನೂ ಹೇಳಿದರು, ಅಮ್ಮನೂ ಹೇಳಿದರು ಚೆನ್ನಾಗಿದೆ ಅಂತ. ನಮ್ಮ ಅಮ್ಮಂಗೆ ಇಷ್ಟ ಆಯಿತು, ಫಸ್ಟ್ ಟೈಮ್ ಅವರು ಕೂಡ ಟ್ರೈ ಮಾಡಿದ್ದು. ಸೊ ಈ ವಿಡಿಯೋನ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸೆಕೆಂಡ್ ಡೇ ಏನೆಲ್ಲ ಪ್ಲ್ಯಾನ್ ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್. ಆ್ಯಂಡ್ ಇನ್ನೂ ಒಂದು ಲಾಸ್ಟಲ್ಲಿ ಹೇಳೋದನ್ನು ಮರ್ತೋದೆ, ದಯವಿಟ್ಟು ಲೈವ್ ಮಾಡಿ ಅಂತ ನನಗೆ ಕಮೆಂಟ್ಸಲ್ಲಿ ಹಾಕಬೇಡಿ. ಯಾಕೆಂದರೆ ನನಗೂ ಕೂಡ ಬ್ಯುಸಿಯಾಗಿರ್ತೀನಿ, ಕೆಲಸ ಇರುತ್ತೆ ಮನೇಲಿ ಒಬ್ಬಳು ಚಿಕ್ಕ ಮಗು ಇದ್ದಾಳೆ, ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇದ್ದೀನಿ. ನನಗೆ ಫ್ರೀ ಸಿಕ್ಕಿದಾಗ ನಾನು ಲೈವ್ ಮಾಡ್ತೀನಿ ಖಂಡಿತ. ಇಷ್ಟೆಲ್ಲ ಕೇಳಿದ್ರಲ್ಲ, ತುಂಬಾ ಖುಷಿ ಆಯಿತು. ಖಂಡಿತವಾಗ್ಲೂ ನಾನು ಫ್ರೀ ಸಿಕ್ಕಿದಾಗ ಲೈವ್ ಮಾಡ್ತೀನಿ.